ಸ್ನೇಹಿತರೆ, ಭಾರತದ ಪರಿಸ್ಥಿತಿ ಏನಾಗಿದೆ ಅಂದರೆ, ನಮ್ಮದಲ್ಲದ ತಪ್ಪಿಗೆ ಭಾರತ ಇಂದು ನೋವನ್ನು ಅನುಭವಿಸಬೇಕಾಗಿದೆ. ಯಾವುದೋ ದೇಶ ಮಾಡಿಕೊಳ್ಳುವ ಎಡವಟ್ಟಿಗೆ ಭಾರತ ಜೀವವನ್ನು ತೆತ್ತಬೇಕಾಗಿದೆ. ಅದ್ಯಾವುದೋ ಎರಡು ರಾಷ್ಟ್ರಗಳು ಯುದ್ಧವನ್ನು ಮಾಡ್ಕೊಳ್ತಾ ಇದ್ದರೆ ಭಾರತದ ಆರ್ಥಿಕತೆಗೆ ಪೆಟ್ಟು ಬೀಳ್ತಿದೆ. ಇಂತಹ ಪರಿಸ್ಥಿತಿಗಳನ್ನು ಭಾರತ ಇಲ್ಲಿಯವರೆಗೂ ಸಹನೆಯಿಂದ ಸಹಿಸಿಕೊಂಡು ಬರ್ತಿತ್ತು. ಆದರೆ ಭಾರತದ ಸಹನೆಗೂ ಒಂದು ಲಿಮಿಟ್ ಇರುತ್ತೆ. ಇದೀಗ ಭಾರತ ಇಂತಹ ಏನು ಘಟನೆಗಳಿದ್ವು ಅದರ ವಿರುದ್ಧ ತಿರುಗಿ ಬೀಳುವಂತಹ ಕೆಲಸವನ್ನು ಮಾಡಿದೆ. ಈ ಕೆಲಸಗಳನ್ನು ಮಾಡುತ್ತಿದ್ದಂತಹ ಉಗ್ರರ ಎಡೆಮುರಿ ಕಟ್ಟಲು ಭಾರತದ ಸೇನೆ ರೆಡಿಯಾಗಿದೆ. ಭಾರತಕ್ಕೆ ಕಷ್ಟಗಳನ್ನು ಕೊಡ್ತಿದ್ದಂತಹ ಘಟನೆಗಳು ಯಾವುವು, ಭಾರತ ಇದೀಗ ಯಾವ ಉಗ್ರರ ವಿರುದ್ಧ ಸಿಡಿದು ನಿಂತಿದೆ, ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸ್ನೇಹಿತರೆ, ಇಷ್ಟು ದಿನ ಭಾರತ ಸೈಲೆಂಟಾಗಿಯೇ ಎಲ್ಲವನ್ನ ಸಹಿಸಿಕೊಳ್ಳುವ ಕೆಲಸವನ್ನು ಮಾಡುತ್ತಿತ್ತು. ಭಾರತದ ಹಡಗಿನ ಮೇಲೆ ದಾಳಿಯಾದರೂ ಅನಾಹುತ ಏನಾಗಿಲ್ಲ ಬಿಡು ಎನ್ನುವಂತಹ ತತ್ವವನ್ನು ಪಾಲನೆ ಮಾಡ್ತಿತ್ತು. ಅದರಲ್ಲಿಯೂ ಕೂಡ ನೆರೆಹೊರೆ ಮೊದಲು ಎನ್ನುವಂತಹ ತತ್ವವನ್ನು ಪಾಲನೆ ಮಾಡ್ತಿತ್ತು. ಶಾಂತಿಪ್ರಿಯವಾದ ದೇಶಕ್ಕೆ ಯುದ್ಧ ಯಾಕೆ ಎನ್ನುತ್ತಿತ್ತು. ಯಾವುದಾದ್ರೂ ದೇಶ ದಾಳಿ ಮಾಡಿದರೆ ಆಗ ಭಾರತ ಸಮೀಪದಲ್ಲಿರುವಂತಹ ಹಡಗುಗಳೇನಿವೆ ಅವುಗಳನ್ನು ರಕ್ಷಿಸುವಂತಹ ಕೆಲಸವನ್ನು ಕೂಡ ಮಾಡ್ತಿತ್ತು. ಆದರೆ ಇದೇ ಮೊದಲ ಬಾರಿಗೆ ಭಾರತ ರಿಯಾಕ್ಟ್ ಮಾಡುವ ಮೂಲಕ ಉಗ್ರರಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಯಾಕಂದರೆ ಭಾರತ ಇದೀಗ ಸಹಿಸಿಕೊಳ್ಳಲಾಗದಂತಹ ಪೆಟ್ಟುಗಳು ಬೀಳುತ್ತಿವೆ. ಹೌದು, ಮೊನ್ನೆಯಷ್ಟೇ ಇಸ್ರೇಲ್ ಹಮಾಸ್ ನಡುವಿನ ಯುದ್ಧದ ಪರಿಣಾಮ ನಮ್ಮದೇ ಕೇರಳದ ಯುವಕನೊಬ್ಬನ ಬಲಿಯಾಗಿತ್ತು. ಇದಷ್ಟೇ ಅಲ್ಲ, ರಷ್ಯಾ ಉಕ್ರೇನ್ ವಾರಿನ ಪರಿಣಾಮ ಇಬ್ಬರು ಭಾರತೀಯರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇನ್ನು ಕೆಂಪು ಸಮುದ್ರದಲ್ಲಿ ಭಾರತದ ಹಡಗಿನ ಮೇಲೆ ದಾಳಿಗಳು ಹೆಚ್ಚಾಗ್ತಿವೆ. ಇಷ್ಟು ದಿನ ಆಯಾ ದೇಶಗಳು ನೋಡಿಕೊಳ್ಳಲಿ ಬಿಡಿ ಎನ್ನುತ್ತಿದ್ದಂತಹ ಭಾರತ ಇದೀಗ ಉಗ್ರರ ಎಡೆಮುರಿ ಕಟ್ಟಲು ಮುಂದಾಗಿದೆ. ಅದಕ್ಕಾಗಿ ಕೆಂಪು ಸಮುದ್ರದ ಎಡನ್ ಕೊಲ್ಲಿಯಲ್ಲಿ ಇರುವಂತಹ ಹೌತಿ ಉಗ್ರರೇನಿದ್ದಾರೆ ಅವರ ಎಡೆಮುರಿ ಕಟ್ಟಲು ಇದೀಗ ಭಾರತೀಯ ಸೇನೆ ಸಜ್ಜಾಗಿದೆ. ಮೊನ್ನೆಯಷ್ಟೇ ಡ್ರೋನ್ಗಳ ಮೂಲಕ ಭಾರತೀಯರು ಇರುವಂತಹ ಹಡಗಿನ ಮೇಲೆ ಹೌತಿಗಳು ಅಟ್ಯಾಕನ್ನು ಮಾಡಿದರು. ಇಂತಹ ಅಟ್ಯಾಕಿನ ಸಮಯದಲ್ಲಿ ಭಾರತೀಯ ಸೇನೆ ಅಂದರೆ ನೌಕಾಪಡೆ ಏನಿದೆ ಅದು ಎಂಟ್ರಿ ಕೊಡುವ ಮೂಲಕ 13 ಭಾರತೀಯರು ಹಾಗೂ ಒಟ್ಟು 23 ಜನರಿದ್ದಂತಹ ಹಡಗನ್ನು ರಕ್ಷಿಸುವಂತಹ ಕೆಲಸವನ್ನು ಮಾಡಿದೆ. ಹೌದು ಸ್ನೇಹಿತರೆ, ಹೌತಿಗಳು ಡ್ರೋನ್ ಮತ್ತು ಕ್ಷಿಪಣಿ ದಾಳಿ ಮಾಡಲಾಗಿದೆ. ಅದು ಕೂಡ ಲೈಬೇರಿಯನ್ ಧ್ವಜದ ಕಂಟೈನರ್ ಏನಿದೆ ವೆಸಲ್ ಅದರ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಆಗ ಕೋಲ್ಕತ್ತಾ ಮಿಷನ್ ಅಡನ್ ಕೊಲ್ಲಿ ಏನಿದೆ ಅಲ್ಲಿಗೆ ಭಾರತೀಯ ಸೇನೆ ಹೋಗಿ ಅವರನ್ನು ರಕ್ಷಿಸುವಂಥ ಕೆಲಸವನ್ನು ಮಾಡಿದೆ. ಇದರ ನಡುವೆ ಹೌತಿಗಳ ಆರ್ಭಟಕ್ಕೆ ಒಂದು ರೀತಿಯ ಬ್ರೇಕನ್ನು ಹಾಕಿದೆ. ಇನ್ನು ಇದಷ್ಟೇ ಅಲ್ಲ ಸ್ನೇಹಿತರೆ, ಈ ಹಿಂದೆಯೂ ಕೂಡ ಅರಬ್ಬಿ ಸಮುದ್ರದಲ್ಲಿಯೂ ಕೂಡ ಈ ಯೆಮೆನ್ ಉಗ್ರರು ದಾಳಿಯನ್ನು ಮಾಡಿದರು. ಆಗಲೂ ಕೂಡ ಭಾರತ ಅವರ ವಿರುದ್ಧ ಹೋರಾಡುವಂತಹ ಕೆಲಸವನ್ನು ಮಾಡಿತ್ತು. ಆದರೆ ಆ ಉಗ್ರರಿಗೆ ಯಾವುದೇ ಅನಾಹುತವನ್ನು ಮಾಡೋದಕ್ಕೆ ಹೋಗಿರಲಿಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ನಮಗೆ ರಕ್ಷಣೆ ಮಾತ್ರ ಮುಖ್ಯ ಎನ್ನುವಂತಹ ಕಾರಣಕ್ಕೆ ಜರ್ಮನಿಯ ಏನು ಮಾಲೀಕತ್ವದ ಹಡಗಿರುತ್ತೆ ಅದನ್ನು ಅಂದರೆ ವ್ಯಾಪಾರಿ ಹಡಗನ್ನು ರಕ್ಷಿಸುವಂಥ ಕೆಲಸವನ್ನು ಮಾಡಿತ್ತು. ಆದರೆ ಇದೀಗ ಅವುಗಳು ಅಂದರೆ ಈ ಕೆಟ್ಟ ಕಾರ್ಯಗಳು ಹೆಚ್ಚಾಗುತ್ತಿರುವಂಥ ಕಾರಣ ಇದೀಗ ಭಾರತ ರೊಚ್ಚಿಗೇಳುವಂಥ ಕೆಲಸವನ್ನು ಮಾಡ್ತಿದೆ. ಇನ್ನು ಸ್ನೇಹಿತರೆ, ನಿಮಗೆ ಈ ಕೆಂಪು ಸಮುದ್ರದ ಏನು ಮತ್ತು ಈ ಎಡನ್ ಕೊಳ್ಳಿಯಲ್ಲಿ ಆಗುತ್ತಿರುವಂತಹ ಈ ದಾಳಿಗೆ ಅಸಲಿ ಕಾರಣ ಗೊತ್ತಿರುತ್ತೆ. ಒಂದು ವೇಳೆ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಸಿಂಪಲ್ ಆಗಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾನೀಗ ಮಾಡ್ತೇನೆ. ಎಸ್ ಸ್ನೇಹಿತರೆ, ಈ ಕೆಂಪು ಸಮುದ್ರದಲ್ಲಿ ಕೆಂಪು ಉಗ್ರರ ಆರ್ಭಟ ಹೆಚ್ಚಾಗ್ತಿದೆ. ಈ ಕೆಂಪು ಉಗ್ರರು ಯಾರಪ್ಪ ಅಂದರೆ ಅವರೇ ಹೌತಿ ಉಗ್ರರು. ಹೌದು ಸ್ನೇಹಿತರೆ, ಈ ಉಗ್ರರು ಈ ಕೆಂಪು ಸಮುದ್ರದಲ್ಲಿ ಅದು ಕೂಡ ಏನು ಈ ಎಡನ್ ಕೊಲ್ಲಿ ಇರಬಹುದು, ಈ ಸೂಯೆಜ್ ಕಾಲುವೆ ಏನಿದೆ ಈ ಸೂಯೆಜ್ ಕಾಲುವೆಯ ಮೂಲಕ ವಿಶ್ವದ ಯಾವುದೇ ಹಡಗು ಬಂದರೂ ಕೂಡ ಅವುಗಳ ಮೇಲೆ ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡ್ತಿವೆ. ಮೊದಲಿಗೆ ಇಸ್ರೇಲನ್ನು ಟಾರ್ಗೆಟ್ ಮಾಡಿ ಮಾಡ್ತಿದ್ವು. ಅಷ್ಟಕ್ಕೂ ಸುಮ್ಮನಿದ್ದಂತಹ ಹೌತಿಗಳು ಇಂತಹ ದಾಳಿ ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ ಅದುವೇ ಇಸ್ರೇಲ್. ಹೌದು, ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧ ಈಗ ನಡೀತಿರೋದು ನಿಮಗೆ ಗೊತ್ತಿರುವಂಥದ್ದು. ಸುಮಾರು 4 ತಿಂಗಳೇ ಆದರೂ ಕೂಡ ಯುದ್ಧ ನಿಂತಿಲ್ಲ. ಸೊ ಒಂದು ರೀತಿ ಇಸ್ರೇಲ್ ಒಂದು ಜಯದ ವಸ್ತಿಲಿಗೆ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದೆ. ಸೊ ಹಮಾಸ್ ಒಂದು ರೀತಿ ಸೋಲನ್ನು ಒಪ್ಪಿಕೊಳ್ಳುವಂತಹ ಪರಿಸ್ಥಿತಿಗೆ ಬಂದಿದೆ. ಇಂತಹ ಸಮಯದಲ್ಲಿ ಹಮಾಸ್ ಉಗ್ರರನ್ನು ಬೆಂಬಲಿಸುವಂತಹ ಹೌತಿ ಉಗ್ರರು ಮತ್ತೊಂದು ಕಡೆ ಯುದ್ಧವನ್ನು ಆರಂಭಿಸಿದ್ರು. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಏನು ಕೆಂಪು ಸಮುದ್ರದಲ್ಲಿ ಹೌತಿ ಉಗ್ರರು ಅಟ್ಟಹಾಸವನ್ನು ಮೆರೆದು ಇಸ್ರೇಲ್ಗೆ ಟಕ್ಕರನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಅಂದುಕೊಂಡಿತ್ತು. ಆದರೆ ಅದು ಆಗಲಿಲ್ಲ. ಯಾಕಂದರೆ
ಈ ಹೌತಿ ಉಗ್ರರ ಮೇಲೆ ಇಂಗ್ಲೆಂಡ್ ಮತ್ತು ಅಮೆರಿಕ ಸೇರಿಕೊಂಡು ಅವರ ಹುಟ್ಟಡಗಿಸುವಂತಹ ಕೆಲಸವನ್ನು ಮಾಡಿದರು. ಆ ಮೂಲಕ ಹೌತಿ ಉಗ್ರರ ಏನು ಅಟ್ಟಹಾಸ ಇದೆ ಅದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸವನ್ನು ಮಾಡಿದರು. ಒಟ್ಟಿನಲ್ಲಿ ಸ್ನೇಹಿತರೆ, ಈ ರೀತಿಯಾಗಿ ಸೃಷ್ಟಿಯಾದಂತಹ ಕೆಂಪು ಸಮುದ್ರದ ಏನು ದಾಳಿಗಳು ಈಗಲೂ ಮುಂದುವರಿತಾ ಇದೆ. ಅದರಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ಅದರಿಂದ ಇದೀಗ ಭಾರತ ಕೆಂಪು ಸಮುದ್ರಕ್ಕೆ ತನ್ನ ಸೇನೆಯನ್ನು ಕಳಿಸಿದೆ. ಅಲ್ಲಿರುವಂತಹ ಅಲ್ಲಿ ನಡೆಯುತ್ತಿರುವಂತಹ ಅಂತಾರಾಷ್ಟ್ರೀಯ ಹಡಗುಗಳ ಮೇಲೆ ಡ್ರೋನ್ ದಾಳಿಗಳು ಏನಿವೆ ಅವುಗಳನ್ನು ತಡೆಯುವಂತಹ ಕೆಲಸವನ್ನು ಮಾಡ್ತಿದೆ. ಅದಕ್ಕಾಗಿ ಮೊನ್ನೆ ಮಾರ್ಚ್ 4ರಂದು ನಡೆದಂತಹ ಒಂದು ಏನು ಈ ಹೌತಿ ಉಗ್ರರು ದಾಳಿಯನ್ನು ಮಾಡಿದ್ರು, ಅದನ್ನು ರಕ್ಷಿಸುವಂತಹ ಕೆಲಸವನ್ನು ಭಾರತ ಮಾಡಿತ್ತು. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.